ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬರ್ರಿ ಇವತ್ತು ಹೆಸರು ಬೇಳೆ ಬೇಸನ್ ಉಂಡೆ ಮಾಡೋಣ. ಹೆಸರು ಕಾಳನ್ನ ಹುರಿದು ಬೇಳೆ ಮಾಡಿ ನಾವು ಅದನ್ನು ಪೌಡ್ರ್ ಮಾಡ್ಕೊಂಡು ಮಾಡಕತ್ತೀವಿ ನೋಡ್ರಿ. ಇಲ್ಲಿ ಮೊದಲಿಗೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಅದರೊಳಗಡೆ ಮನೆಯಲ್ಲೇ ಕಾಯಿಸಿರೋ ತುಪ್ಪ ಹಾಕ್ಕೊಂಡಿವ್ರಿ ನಾವು. ನೀವು ಅಂಗಡಿಯಲ್ಲಿ ತಂದದ್ದಾದರೂ ತೊಗೋಬೋದು. ಮನೆಯಲ್ಲೇ ಕಾಯಿಸಿರೋ ತುಪ್ಪನ ಸ್ವಲ್ಪ ಮೊದಲಿಗೆ ಹಾಕ್ಕೊಳಕತ್ತೀವ್ರಿ. ಈಗ ನೋಡ್ಕೊಂಡು ಹಾಕ್ಕೋಬೇಕ್ರಿ. ಒಂದು ದೊಡ್ಡ ಬೌಲಷ್ಟು ಹಾಕ್ಕೊಂಡಿವ್ರಿ. ಈಗ ನಾವು ನೋಡ್ಕೊಂಡು ಆಮೇಲೆ ಆದ್ರೂ ಗಟ್ಟಿ ಅನಿಸಿದ್ರೂ ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡಿವಿ. ಸ್ವಲ್ಪ ಬಿಸಿ ಆಗೈತಿ. ಈಗ ಹಿಟ್ಟು ಹಾಕ್ಕೊಳಕತ್ತೀವಿ ನೋಡ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದು ಏನು ಗಂಟತಿ ಉಳಿಲ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ನೀಟಂಗೆ ಮಿಕ್ಸ್ ಆದಮೇಲೆ ಮತ್ತೊಂದು ಸಲ ಹಾಕ್ಕೋಬೇಕು. ನಾ ಇಲ್ಲಿ ಅಂದ್ರೆ 3 ಪಾವು kg ಅಷ್ಟು ಇದನ್ನು ಹಾಕ್ಕೊಳಕ್ತೇನೆ ನೋಡ್ರಿ. ಇಲ್ಲಿ ಹಿಟ್ಟು ಒಂದು ಅರ್ಧ kg, ಆಮೇಲೆ ಮತ್ತು ಮೇಲೆ ಪಾವು kg ಅಷ್ಟು ಹಿಟ್ಟು ಹಾಕ್ಕೊಳಕತ್ತೀನಿ ನಾನು. ನಿಮಗೆ ಎಷ್ಟು ಬೇಕಷ್ಟು ನಿಮ್ಮ ಮನೆಗೆ ತಕ್ಕಂಗೆ ಹಾಕ್ಕೋಬೋದು ನೋಡಿರಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದು ಸ್ವಲ್ಪ ಗಟ್ಟಿ ಆಗೈತೆ ಅನ್ಸತ್ತೈತ್ರಿ ನನಗೆ. ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೇನೆ ನೋಡಿರಿ. ಆ ಕಡೆ ಬಿಸಿ ಮಾಡಿ ಇಟ್ಕೊಂಡಿರೋ ತುಪ್ಪನ ಮತ್ತೆ ಹಾಕ್ಕೊಂಡ್ರಿ. ನಾನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರು. ಅಂದ್ರೆ ಆಗಲೇ ಬಿಸಿ ಮಾಡಿದ್ದಿಂದ ಹಿಟ್ಟು ಹಾಕ್ಕೊಂಡಿದ್ದೀವಿ ನಾವು. ಅದಕ್ಕೆ ಈಗ ಸ್ವಲ್ಪ ಹಿಟ್ಟಿನ್ಯಾಗ ಹಾಕೋದನಂತಲೇ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಅದಕ್ಕೆ ಸಣ್ಣಂಗೆ ಕುದಿ ಸ್ಟಾರ್ಟ್ ಆಕೈತಿ. ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕ್ರಿ, ಒಟ್ಟ ಕೈ ಬಿಡೋಂಗಿಲ್ಲ. ಸಣ್ಣಂಗೆ ಒಂದು ಸ್ವಲ್ಪ ಕುದಿ ಬತ್ತಂದ್ರೆ ಒಟ್ಟ ಕೈ ಬಿಡೋಂಗಿಲ್ಲ ರೀ. ಮಿಕ್ಸ್ ಮಾಡೋದು ಹಂಗೆ ಸ್ಪೂನ್ಲೆ ನೋಡಿರಿ. ಒಂದೊಂದು ಬಬಲ್ಸ್ ಬರಾಕತ್ತು. ಅದೆಲ್ಲ ಬೆಂದಂಗೆ ಹೆಂಗೆ ಗೊತ್ತಾಕೈತೆ ಅಂದರೆ ಎಲ್ಲ ಕೈಯಾಗ ಹಗುರವಾಗಿ ಬರಾಕತ್ತೈತ್ರಿ. ಒಂಥರ ಎಲ್ಲ ಬಬಲ್ ಸೇಮ್ ಫ್ಲಫಿ ಆ ಸೇಮ್ ಕಾಣಕತ್ತೈತಿ. ಅದು ಆಗೈತೆ ನೋಡಿರಿ. ಆದ್ದರಿಂದ ನಾ ಇಲ್ಲೊಂದು ಬೇರೆ ಪಾತ್ರೆಗೆ ತಗೊಂಡಿನ್ರಿ. ಅದನ್ನ ತಗೊಂಡು ಹಾರಕ್ಕೆ ಬಿಟ್ಟೇನಿ ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಪೂರಾ ತಣ್ಣಗಾಗ್ಬೇಕ್ರಿ. ಇದು ಪೂರಾ ತಣ್ಣಗಾದ್ಮೇಲೆ ನಾವಿಲ್ಲೇ ಮುದ್ದೆ ಸಕ್ಕರೆ ಹಾಕಾಕತ್ತೇನೆ ನೋಡಿರಿ. ಇದು ಮುದ್ದೆ ಸಕ್ಕರೆ ಅಂತೀವಿ ನಾವು, ಲೇಸ ಅಂತಾರು, ಇದು ಸಕ್ಕರೆ ಅಂತಾರು. ಅದನ್ನು ಹಾಕಾಕತ್ತೀವಿ ರೀ. ಮತ್ತು ದಪ್ಪ ಸಕ್ಕರೆನೂ ಮಿಕ್ಸಿ ಮಾಡ್ಕೊಂಡು ಹಾಕ್ಕೋಬೋದು ರೀ. ಇದಾದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಕೈತಿ. ಹಾಕ್ಕೊಂಡು ಇದಕ್ಕೆ 3 ಪಾವು kg ಅಷ್ಟು ಸಕ್ಕರೆ ಹಾಕ್ಕೊಂಡೇನ್ರಿ. ನಾ ಕಮ್ಮಿನೂ ಹಾಕ್ಕೋಬೋದು, ಜಾಸ್ತಿ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ನಾನು 2 ಸಮ ಹಾಕ್ಕೊಂಡಿನಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡೆ ನೋಡಿರಿ, ಒಂದೂವರೆ ಸ್ಪೂನಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಹೆಂಗೆ ಮಿಕ್ಸ್ ಮಾಡ್ಕೋತೀವಿ ಹಂಗೆ ಗಟ್ಟಿ ಆಗಿಬಿಡ್ತೈತೆ ರೀ. ಸಕ್ಕರೆ ಎಲ್ಲ ಹೀರ್ಕೊಂಡು ಗಟ್ಟಿ ಆಗಿಬಿಡ್ತೈತೆ ಆಗಿಂದಾಗ ತಕ್ಷಣ ನೋಡಿರಿ. ಎಲ್ಲ ಮಿಕ್ಸ್ ಮಾಡಿರೋವಾಗ ಈ ಸದ್ದ ಗಟ್ಟಿ ಆಗಿಬಿಡ್ತೈತಿ. ಈ ಥರ ಗಟ್ಟಿ ಆಯ್ತು ನೋಡಿರಿ. ಈಗ ಇದನ್ನು ಸ್ವಲ್ಪ ತೊಗೊಂಡು ಈಸಿಯಾಗಿ ಉಂಡೆ ಕಟ್ಕೋಬೋದು ರೀ. ಇದೇನೇನು ತ್ರಾಸ ಆಗಂಗಿಲ್ಲ ರೀ. ಇದರಿಂದ ಇದು ಟಫ್ ಅನ್ಸಂಗಿಲ್ಲ ನೋಡಿರಿ. ನಾನು ಒಂದು ಸ್ವಲ್ಪ ಗೋಡಂಬಿ ಹೆಚ್ಚಿಕೊಂಡು ಕಟ್ಟಾಕತ್ತೀನಿ. ಗೋಡಂಬಿ ಮನುಕ ಅವರು ಟೇಸ್ಟಿಗೆ ತಕ್ಕಂಗೆ ಹಚ್ಕೋಬೋದು. ಈಸಿಯಾಗಿ ಮಾಡ್ಕೋಬೋದು ರೀ. ಇದೇ ಥರ ಎಲ್ಲನೂ ಕಟ್ಕೋತೀನಿ ನೋಡಿರಿ. ಉಂಡಿನ ಒಂದು 10-15 ನಿಮಿಷ ಒಳಗಡೆ ಮಾಡ್ಕೋಬೋದು ರೀ. ಒಂದು ಮನೆಯಲ್ಲೇ ಸ್ವಲ್ಪ ಆರಕ್ಕೆ ಒಂದು 10 ನಿಮಿಷ ಟೈಮ್ ತೊಗೋತೈತಿ. ಎಲ್ಲ ಕೂಡ ಒಂದು ಅರ್ಧ ಗಂಟೆ ಟೈಮ್ ಬೇಕಾಕೈತಿ ನೋಡಿರಿ. ಇದೇ ಥರ ಎಲ್ಲನೂ ಉಂಡೆ ಮಾಡ್ಕೊತ ನೋಡಿರಿ. ನಾನು ಮಾಡ್ಕೊಂಡು ಅದು ನೋಡಿರಿ ಇಷ್ಟು ಉಂಡೆ. ಅದು ನಾವು 3 ಪಾವು kgಗೆ ಇಷ್ಟು ಉಂಡೆ ಆಗ್ಯಾವ ನೋಡಿರಿ. ಒಂದು 40ರಿಂದ 45 ಉಂಡೆ ಆಗ್ಯಾವು. ಟೇಸ್ಟ್ ಆಗಿರ್ತಾವೆ ರೀ. ನೋಡಿರಿ ಒಂದು ಸಲ ಮಾಡ್ಕೊಂಡು. ಥ್ಯಾಂಕ್ ಯು.